ಅದು ಸಿದ್ದರಾಮಯ್ಯ ರಾಜಕೀಯಕ್ಕೆ ಜೀವನ ಕೊಟ್ಟ ಮರುಜೀವ ಕೊಟ್ಟ ಮತಕ್ಷೇತ್ರ. ಆ ಕ್ಷೇತ್ರದ ಜನಕ್ಕೆ ಋಣ ತೀರಿಸ್ತೀನಿ ಅಂತ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು. ಆದರೆ ಅಲ್ಲಿನ ಜನ ಪ್ರತಿ ವರ್ಷ ಪ್ರವಾಹಕ್ಕೆ ತುತ್ತಾಗ್ತಾ ಇದ್ದಾರೆ. ಸಮಸ್ಯೆ ಪರಿಹರಿಸಿ ಶಾಶ್ವತ ಪರಿಹಾರಕ್ಕಾಗಿ ಗೋಗರಿತಾ ಇದ್ದಾರೆ. ಏನವರ ಸಮಸ್ಯೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಅವ್ರು ಆಯ್ಕೆ ಆಗಿದ್ರು, ಅದು ಋಣ ತೀರಿಸುವಂತ ಕೆಲಸ ಮಾಡ್ಬೇಕಂತ. ಅಲ್ಲ, ತೀರಿಸ್ಬೇಕ್ರಿ, ನಿಜ ತೀರಿಸ್ಬೇಕು. ಯಾಕಂದ್ರೆ ನಾವು ಮತ ಹಾಕಿ ನಾವು ಕಳಿಸಿರ್ತಕ್ಕಂಥವ್ರು. ಋಣ ತೀರಿಸ್ತೀನಿ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತು ಮರೆತೋಯ್ತಾ ಅಂತಿದ್ದಾರೆ ಜನತೆ. ಬಾದಾಮಿ ವಿಧಾನಸಭಾ ಕ್ಷೇತ್ರ ಸಿಎಂ ಸಿದ್ದರಾಮಯ್ಯಗೆ ರಾಜಕೀಯ ಪುನರ್ಜನ್ಮ ನೀಡಿದ ಕ್ಷೇತ್ರವಿದು. 2018ರಲ್ಲಿ ಚಾಮುಂಡೇಶ್ವರಿ ಜನ ಕೈ ಕೊಟ್ಟಾಗ ಸಿದ್ದರಾಮಯ್ಯರನ್ನ ಕೈ ಹಿಡಿದದ್ದು ಇದೇ ಕ್ಷೇತ್ರದ ಜನ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಈ ಜನರ ಋಣ ತೀರಿಸುತ್ತೇನೆ ಅಂತ ವಾಗ್ದಾನ ನೀಡಿದ್ದರು. ಆದ್ರೀಗ ಇಲ್ಲಿನ ಜನತೆ ಸಂಕಷ್ಟದಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ ನೀವು ಕೊಟ್ಟ ಮಾತು ಮರೆತೋಯ್ತಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ನಿರಂತರ ಮಳೆಯಿಂದಾಗಿ ಮಲಪ್ರಭಾ ನದಿಗೆ 13,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಪ್ರತಿ ಬಾರಿಯಂತೆ ಮಲಪ್ರಭಾ ನದಿ ತೀರದ ಜನ ಪ್ರವಾಹಕ್ಕೆ ತುತ್ತಾಗ್ತಿದ್ದಾರೆ. ಈ ಸಮಸ್ಯೆಯಿಂದ ಮುಕ್ತಿಯಾಗಲು ತಕ್ಷಣ ನದಿ ಹೂಳೆತ್ತಬೇಕು. ಈಗ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ದು ಸೂಕ್ತ ಕ್ರಮ ಕೈಗೊಂಡು ಬಾದಾಮಿ ಜನರ ಋಣ ತೀರಿಸಲಿ ಅಂತಿದ್ದಾರೆ ಕ್ಷೇತ್ರದ ರೈತರು. ಇನ್ನು ಮಲಪ್ರಭಾ ನದಿಯ 424 ಎಕರೆ ನದಿ ಪ್ರದೇಶ ಒತ್ತುವರಿಯಾದ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಒತ್ತುವರಿಯಾಗಿದ್ದರಿಂದ ನದಿ ರಭಸವಾಗಿ ಹರಿದು ಪ್ರತಿ ವರ್ಷ ಪ್ರವಾಹ ಸಂಭವಿಸುತ್ತಿದೆ. ರೈತರು ಮನೆ ಮಠ ಸಹಿತ ಬೆಳೆ ಕಳೆದುಕೊಂಡು ಕಂಗಾಲಾಗ್ತಾ ಇದ್ದಾರೆ. 2022ರಲ್ಲೇ ಸರ್ವೆ ಮಾಡಿ ಒತ್ತುವರಿ ತೆರವಿಗೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೂ ಕೆಲಸ ಮಾತ್ರ ಶುರುವಾಗಿಲ್ಲ. ಈ ಬಗ್ಗೆ ಜನಾಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಸಮಸ್ಯೆ ಬಗೆಹರಿಸೋದು ದೊಡ್ಡದೇನಲ್ಲ. ಕೂಡಲೇ ಸಿಎಂ ನಮ್ಮ ಮನವಿ ಪುರಸ್ಕರಿಸಲಿ ಅಂತಿದ್ದಾರೆ ಜನತೆ. ನದಿಯ ಹೂಳೆತ್ತುವಂಥದ್ದು ಮತ್ತು ಅದರ ಜೊತೆಗೆ ಅಗಲೀಕರಣ ಮಾಡುವಂಥದ್ದು ಮುಖ್ಯ ಬೇಡಿಕೆ ಆಗಿರುವಂಥದ್ದು. ಇದಕ್ಕೆ ಸಿಎಂ ಸಿದ್ದರಾಮಯ್ಯವರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.